ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ನಿಮಗೆ ಇವತ್ತು ಒಂದಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳೋಕೆ ಬಂದಿದ್ದೀನಿ. ಯಾಕೆಂದರೆ ಈ ಥಿಂಗ್ಸ್ನ ನೀವು ತಿಳ್ಕೊಳ್ದೇ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ತುಂಬ ಜನ ಕಮೆಂಟ್ ಸೆಷನಲ್ಲಿ ಕೇಳ್ತಿದ್ದೀರಾ ನಿಮ್ಮ ಡೌಟ್ನ. ಅದನ್ನ ನಾನು ಇಲ್ಲಿ ಆನ್ಲೈನಲ್ಲಿ ರಿಪ್ಲೈ ಮಾಡೋಕೆ ಬಂದಿದ್ದೀನಿ. ಏನಂದರೆ, ನಮ್ಮದು ಕಾಲೇಜ್ ಅಲಾಟ್ಮೆಂಟು ಆಲ್ ಇಂಡಿಯಾ ರ್ಯಾಂಕಿಂದ ಅಲಾಟ್ ಆಗುತ್ತಾ, ಇಲ್ಲ ಸ್ಟೇಟಿಂದ ಸಮಥಿಂಗ್ ರ್ಯಾಂಕ್ ಬರುತ್ತಂತೆ ಅದರಿಂದ ಅಲಾಟ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಓಕೆ, ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸ್ಟೇಟಿಂದ ಒಂದು ರ್ಯಾಂಕ್ ಬಿಡ್ತಾರೆ, ಮೆರಿಟ್ ಲಿಸ್ಟ್ ಅಂತ. ಅಂದರೆ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವ್ರದ್ದು ಲಿಸ್ಟ್ ಬಿಡ್ತಾರೆ. ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಅವರು ಕ್ಯಾಟಗರಿ ಏನಾದರೂ ಹಾಕಿದರೆ, ಅಂದರೆ ಆ ಲಿಸ್ಟಲ್ಲಿ ನಿಮ್ಮ ನೇಮು, ಮಾರ್ಕ್ಸು ಮತ್ತು ಈವನ್ ಕ್ಯಾಟಗರಿನೂ ನಿಮ್ಗೆ ಹಾಕಿದರೆ, ಅದರಿಂದ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಕಾಲೇಜ್ ನಂಬರ್ ಆಫ್ ಸೀಟ್ಸ್ ಎಷ್ಟಿರುತ್ತೆ, ಒಂದು ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ. ಅದನ್ನ ಅನಲೈಸ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನೋಡ್ಬೋದು. ಯಾವ ರೀತಿ ಕಾಲೇಜ್ ಸಿಗುತ್ತೆ ಇಲ್ಲ ಅಂತ ನೋಡ್ಬೋದು. ಅದು ಬಿಟ್ಟರೆ ಏನಾದರೂ ಅಲ್ಲಿ ಕ್ಯಾಟಗರಿ ಮೆನ್ಷನ್ ಆಗಿಲ್ಲ ಅಂದರೆ, ಬರೀ ಮಾರ್ಕ್ಸ್ ಮತ್ತು ನೇಮ್ ಅಷ್ಟೇ ಇತ್ತು ಅಂದರೆ, ಯಾಕೆಂದರೆ ನಮ್ಮ ಬ್ಯಾಚ್ ಆಗುವಾಗ ಬರೀ ಮಾರ್ಕ್ಸ್ ಮತ್ತು ನೇಮ್ ಅಷ್ಟೇ ಇತ್ತು, ಅಪ್ಲಿಕೇಶನ್ ನಂಬರ್ ಅಷ್ಟೇ ಇತ್ತು. ಸೊ ನಮಗೆ ಏನು ಗೊತ್ತಾಗ್ತಿರ್ಲಿಲ್ಲ ಕಾಲೇಜ್ ಈ ವರ್ಷ ಅಲೋಟ್ ಆಗ್ತದೆ ಇಲ್ಲ ಅಂತ. ಯಾಕೆಂದರೆ ನಿಮಗಿಂತ ಜಾಸ್ತಿ ಕನ್ಫ್ಯೂಷನ್ ನಮ್ಮ ಬ್ಯಾಚಲ್ಲಿ ಇತ್ತು. ಯಾಕೆಂದರೆ ಮಾರ್ಕ್ಸು ರ್ಯಾಂಕ್ ಎಲ್ಲ ತುಂಬ ಹೈ ಹೋಗಿತ್ತು. ಓಕೆ, ಅದರಿಂದ ಏನು ಗೊತ್ತಾಗುತ್ತೆ, ಬರೀ ಕಾಲೇಜ್ ಅಲೋಟ್ ಆಗುತ್ತಾ ಇಲ್ವಾ, ಎಷ್ಟು ಸೀಟ್ ಇರುತ್ತೆ. ಈಗ ಒಂದು 100 ಸೀಟ್ ಇರುತ್ತೆ ಅಂದ್ಕೊಳ್ಳಿ. ನಿಮ್ಮದು ಆ ಕ್ಯಾಟಗರಿಲಿ 100 ಜನ ನಿಮ್ಮ ಮೇಲಿದ್ರು ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಕಾಲೇಜ್ ಅಲೋಟ್ ಆಗಲ್ಲ, 100 ಜನಕ್ಕೆ ಅಲೋಟ್ ಆಗಿಬಿಡುತ್ತೆ. ಅದರಿಂದ ಸ್ಟೇಟ್ ರ್ಯಾಂಕಿಂದ ಇದಷ್ಟೇ ಗೊತ್ತಾಗೋದು. ಮತ್ತು ನಮಗೆ ಕಾಲೇಜ್ ಅಲಾಟ್ಮೆಂಟ್ ಹೇಗೆ ಹೋದ್ರೂ ಆಲ್ ಇಂಡಿಯಾ ರ್ಯಾಂಕ್ ಏನಿರುತ್ತೆ ಅದರಿಂದ, ಕ್ಯಾಟಗರಿ ರ್ಯಾಂಕಿಂದ ಅಲ್ಲ. ಈಗ ತುಂಬ ಜನದ್ದು ಕ್ಯಾಟಗರಿ ರ್ಯಾಂಕು ಬಂದಿರುತ್ತೆ. ಲೈಕ್ 50,000ಕ್ಕೂ ಒಂದು ST ಕ್ಯಾಟಗರಿಲೆಲ್ಲ ಒಂದು ಕಮ್ಮಿ ರ್ಯಾಂಕ್ ಬಂದ್ಬಿಟ್ಟಿರುತ್ತೆ. ಒಂದು 1,000 ಒಳಗಡೆ ಎಲ್ಲ ಬಂದಿರುತ್ತೆ. ಅವ್ರು ಏನು ಮಾಡಬೇಕು, ಅವ್ರಿಗೇನು ಸಿಗಲ್ಲ. ಓಕೆ, 50,000 ಏನಿರುತ್ತೆ ಅದರಿಂದನೇ ಅವ್ರಿಗೆ ಅಲೋಟ್ ಆಗೋಂಥದ್ದು, ಆಲ್ ಇಂಡಿಯಾ ರ್ಯಾಂಕಿಂದನೇ ಅಲೋಟ್ ಆಗೋಂಥದ್ದು. ಕ್ಯಾಟಗರಿ ರ್ಯಾಂಕಿಂದ ಏನೂ ಯೂಸ್ ಇಲ್ಲ. ಓಕೆ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ನಂದು ಪ್ರೀವಿಯಸ್ ವೀಡಿಯೋಸಲ್ಲಿ ಈ ರ್ಯಾಂಕ್ಗಳ್ದು ಅಂದರೆ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ ನಾನು ತೋರಿಸಿದ್ದೆ. ಈ ಡೇಟಾ ನನಗೆ ಎಲ್ಲಿ ಸಿಗುತ್ತೆ, ನೀವು ಹೇಗೆ ಹೇಳ್ಬೋದು ಈ ಕಟ್ ಆಫ್ ಇಷ್ಟೇ ಹೋಗುತ್ತೆ ಅಂತ ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಓಕೆ, ಇದನ್ನ ಕನ್ಫರ್ಮ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು KEA ವೆಬ್ಸೈಟಲ್ಲಿ ಸಿಗುತ್ತೆ. ಇದು ಹೇಗೆ ಸಿಕ್ತು ಅಂದರೆ, ಲಾಸ್ಟ್ ಇಯರ್ ನನ್ನ ಕೌನ್ಸಿಲಿಂಗ್ ಟೈಮಲ್ಲಿ ಎಲ್ಲೆಲ್ಲಿಗೆ ಕಟ್ ಆಫ್ ನಿಂತಿತ್ತು ಅಂತ ಗೊತ್ತಿರೋದ್ರಿಂದ, ಓಕೆ, ಯಾವ್ಯಾವ ಕಾಲೇಜ್ಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಏನು ಬಿಡ್ತಾರೆ PDF, ಅದ್ರ ಮೂಲಕ ಅದನ್ನ ನಾನು ಆ ರಾ ಮೆಟೀರಿಯಲ್ನ ನಿಮಗೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಮಾಡಿ ನಿಮಗೆ ಪ್ರತಿಯೊಂದು ಕಾಲೇಜು ಕಟ್ ಆಫ್ನ ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಇವಾಗ ಇನ್ನೂ ಪ್ರತಿಯೊಂದು ಕಾಲೇಜ್ದು ಇನ್ನೂ ಬಿಟ್ಟಿಲ್ಲ. ಸದ್ಯಕ್ಕೆ ಕಟ್ ಆಫ್ ಏನು ಇರುತ್ತೆ ಅದನ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ ಈಗ ಸದ್ಯಕ್ಕೆ. ಅದೇ ರೀತಿ ಪ್ರತಿಯೊಂದು ಕಾಲೇಜ್ದು ಸಹ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅದೆಲ್ಲ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ನೀವು ವೀಡಿಯೋಸ್ನ ನೋಡಬೇಕಷ್ಟೆ. ಮತ್ತು ನಂದು ವೀಡಿಯೋಸಲ್ಲಿ ಇನ್ನೊಂದು ಹೇಳೋದು ಮರ್ತಿದ್ದೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಂದರೆ, ನಾನು ಪ್ರೆಸೆಂಟ್ ಮಾಡಿರೋ ಕಟ್ ಆಫು ಎಲ್ಲ ರೌಂಡ್ 2 ಕಟ್ ಆಫ್. ರೌಂಡ್ 2 ಅಲ್ಲಿ ಎಷ್ಟೆಷ್ಟಕ್ಕೆ ನಿಂತಿದೆ ಕಟ್ ಆಫ್ ಅದನ್ನ ಪ್ರೆಸೆಂಟ್ ಮಾಡೋದು, ರೌಂಡ್ 1 ಅಲ್ಲ. ಯಾವುದೇ ಕಾರಣಕ್ಕೂ ರೌಂಡ್ 1ನಲ್ಲಿ ಏನಾದ್ರು ಸಿಗುತ್ತೆ ಅಂತ ನೀವು ಥಿಂಕ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈಗ ನಿಮ್ಮದು ಒಂದು ಕಾಲೇಜ್, ಏನೋ ಒಂದು X ಕಾಲೇಜ್ ಇರುತ್ತೆ. ಆ X ಕಾಲೇಜ್ಗೆ ಇಷ್ಟು ಕಟ್ ಆಫ್ ಒಳಗಡೆ ಇದ್ದರೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ಹೇಳಿರ್ತೀನಿ. ಬಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸಿಗ್ದೇನೂ ಇರ್ಬೋದು, ಇಲ್ಲ ಯಾವುದಾದ್ರೂ ಅದ್ರ ಕೆಳಗಡೆ ಇರೋಂಥ ಕಾಲೇಜ್ ಸಿಗ್ಬೋದು. ಅದು ಸಿಕ್ಕಿ ನೆಕ್ಸ್ಟ್ ರೌಂಡ್ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ವಾಪಸ್ಸು ನಿಮ್ದು ಏನು ಕಾಲೇಜು ನೀವು ಥಿಂಕ್ ಮಾಡಿದ್ದೀರಾ ಈ ಕಟ್ ಆಫ್ ನೋಡಿ ಆ ಕಾಲೇಜ್ ಅಲಾಟ್ ಆಗ್ಬೋದು. ಓಕೆ, ಫಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡೋಕೆ ಹೋಗ್ಬೇಡಿ ಈ ಕಾಲೇಜ್ ಸಿಗುತ್ತೆ ಅಂತ ಹತ್ರ ಇದ್ರೂ. ಸೆಕೆಂಡ್ ರೌಂಡಲ್ಲಿ ಅಷ್ಟೇ ಸಿಗೋದು. ಓಕೆ, ಮತ್ತು ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಸೆಕೆಂಡ್ ರೌಂಡ್ಗಿಂತ. ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು. ಓಕೆ, ಇಷ್ಟನ್ನು ಹೇಳೋಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಕ್ರೂಷಿಯಲ್ ಟೈಮ್ ಇದು. ಪ್ರತಿಯೊಂದು ಕಾಲೇಜು ಹೇಗಿರುತ್ತೆ ಆರ್ಡರ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ವೀಡಿಯೋಸ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.